ನಮಸ್ಕಾರ ಮಕ್ಕಳ. ಇವತ್ತಿನ ಕ್ಲಾಸಲ್ಲಿ ನಾವು ಬಹುಪದೋಕ್ತಿಯ ಶೂನ್ಯತೆಗಳ ನಕ್ಷೆ ಬಗ್ಗೆ ತಿಳಿತಾ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು ಲೀನಿಯರ್ ಪಾಲಿನಾಮಿಯಲ್ ಹಾಗೂ ಕ್ವಾಡ್ರಿಯಾಟಿಕ್ ಪಾಲಿನಾಮಿಯಲ್ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಹಾಗೂ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಹೇಗೆ ಕಂಡುಹಿಡಿದ್ವಿ ಅನ್ನೋ ಬೇಸ್ ಮೇಲೆ, ಫ್ಯಾಕ್ಟರೈಸೇಷನ್ ಬೇಸ್ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಅದೇ ಕ್ವಾಡ್ರಿಯಾಟಿಕ್ ಹಾಗೂ ಲೀನಿಯರ್ ಪಾಲಿನಾಮಿಯಲ್ಗೆ ಹೇಗೆ ಗ್ರಾಫ್ ಅನ್ನ ಹಾಕೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಸ್ಟ್ ಯಾವುದು ಅಂತ ಹೇಳಿದ್ರೆ ಲೀನಿಯರ್ ಪಾಲಿನಾಮಿಯಲ್. ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ರೇಖಾತ್ಮಕ ಬಹುಪದೋಕ್ತಿ. ಸೊ ಈ ರೇಖಾತ್ಮಕ ಬಹುಪದೋಕ್ತಿ ಬಗ್ಗೆ ನಾವೇನ್ ಮಾಡಿದ್ವಿ, ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ನ ಬರ್ಕೊಂಡಿದ್ವಿ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಏನಾಗುತ್ತೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. ಹೌದಾ, ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ನಮ್ಗೆ ಜನರಲ್ ಫಾರ್ಮ್ ಅಂತ ಗೊತ್ತಿದೆ. ಸೊ ಇದ್ರದ್ದು ಡಿಗ್ರಿ ಎಷ್ಟಿರುತ್ತೆ ಅಂದ್ರೆ ಘಾತ ಎಷ್ಟಿರುತ್ತೆ, 1 ಆಗಿರುತ್ತೆ. ಹೌದಾ, ಸೊ 1 ಆಗಿರೋದಕ್ಕೆ ನಾವ್ ಇದನ್ನ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ರೇಖಾತ್ಮಕ ಬಹುಪದೋಕ್ತಿ ಆಗಿರುತ್ತೆ. ಸರಿನಾ? ಜನರಲ್ ಫಾರ್ಮ್ ಹೇಳಿದ್ದೆ. ಹೌದಾ, ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಬಿ ಅಂತ ಹೇಳಿದ್ದೆ. ಸೊ ನಾವ್ ಇದಕ್ಕೆ ಫಸ್ಟ್ ಏನ್ ಮಾಡೋಣ, ಜನರಲ್ ಫಾರ್ಮಿಗೆ ಹೇಗೆ ಗ್ರಾಫ್ ಹಾಕೋದು ಅನ್ನೋದನ್ನ ನೋಡೋಣ. ಅಂದ್ರೆ ನಕ್ಷೆಯನ್ನ ಹೇಗೆ ಹಾಕೋದು ಅನ್ನೋದನ್ನ ನೋಡೋಣ. ಸೊ ಮತ್ತೆ ಇನ್ನೊಂದು ನೆನ್ಪಿಟ್ಕೊಬೇಕು, ನಾವು ಶೂನ್ಯತೆಗಳ ಬಹುಪದೋಕ್ತಿಯ ಮೇಲೆ ನಾವೇನ್ ಮಾಡ್ತಿದೀವಿ, ನಕ್ಷೆಯನ್ನ ಹಾಕ್ತಾ ಹೋಗ್ತಿದೀವಿ. ಸೊ ಇದನ್ನ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಬಿ ಅಂತ ಏನಿದೆ ಅದನ್ನ ವೈ ಅಂತ ಹೇಳಿ ತಗೊಳ್ಳೋಣ. ಪಿ ಆಫ್ ಎಕ್ಸ್ ನ ವೈ ಅಂತ ಹೇಳಿ ತಗೊಂಡ್ರೆ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಬಿ ಆಗುತ್ತೆ. ಸೊ ಫಸ್ಟ್ ಗೆ ನಾವೇನ್ ಮಾಡ್ಬೇಕು, ಎಕ್ಸ್ ಆಕ್ಸಿಸ್ ಮೇಲೆ ಆನ್ ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಮೇಲೆ ವೈ ಇಸ್ ಈಕ್ವಲ್ ಟು 0 ಅನ್ನ ತಗೊಂಡ್ರೆ ಏನಾಗುತ್ತೆ, ಈಕ್ವೇಶನ್ ಏನಾಗುತ್ತೆ. ಸೊ ಕನ್ಸಿಡರ್ ಇದನ್ನ ಈಕ್ವೇಶನ್ 1 ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಇವಾಗ ನಾವೇನ್ ಮಾಡ್ಬೇಕು, ವೈ ಇಸ್ ಈಕ್ವಲ್ ಟು 0 ನಾವೇನ್ ತಗೊಂಡಿದೀವಿ ಅದನ್ನ ಫಸ್ಟ್ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಯಾಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ ಅಂದ್ರೆ ಎಕ್ಸ್ ಅಕ್ಷದಲ್ಲಿ ನಮ್ಗೆ ಏನ್ ವ್ಯಾಲ್ಯೂ ಸಿಗತ್ತೆ ವೈ ನ 0 ಹಾಕಿದಾಗ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ನಾವೇನ್ ಮಾಡ್ತಿದೀವಿ, ವೈ ಇಸ್ ಈಕ್ವಲ್ ಟು 0 ಅಂತ ಹೇಳಿ ಹಾಕೊಂತೀವಿ. ಸೊ ವೈ ಇಸ್ ಈಕ್ವಲ್ ಟು ನಮ್ಗೆ ಏನಿದೆ, ಎ ಎಕ್ಸ್ ಪ್ಲಸ್ ಬಿ ಇದೆ. ಸೊ 0 ಈಕ್ವಲ್ಸ್ ಟು ಎ ಎಕ್ಸ್ ಪ್ಲಸ್ ಬಿ ಆಗುತ್ತೆ. ನಾವೀಗ ಏನ್ ಮಾಡೋಣ ಅಂತ ಹೇಳಿದ್ರೆ ಬಿನ ಲೆಫ್ಟ್ ಸೈಡ್ ತಗೊಂಡು ಎ ಎಕ್ಸ್ ನ ಹಾಗೆ ಉಳಿಸ್ಕೊಳ್ಳೋಣ. ಸೊ ಬಿ ಲೆಫ್ಟ್ ಸೈಡ್ ಬಂದ್ರೆ ಪ್ಲಸ್ ಬಿ ಇರೋದು ಮೈನಸ್ ಬಿ ಈಕ್ವಲ್ಸ್ ಟು ಎ ಎಕ್ಸ್ ಆಗುತ್ತೆ. ಸೊ ಅದೇ ರೀತಿನಲ್ಲಿ ನಾವು ಎನ ಕೂಡ ಲೆಫ್ಟ್ ಸೈಡ್ ತಗೊಂಡ್ಬರೋಣ. ಸೊ ಮೈನಸ್ ಬಿ ಬೈ ಎ ಇಸ್ ಈಕ್ವಲ್ ಟು ಎಕ್ಸ್ ಆಯ್ತು. ಸೊ ಎಕ್ಸ್ ನ ಬೆಲೆ ನಮ್ಗೆ ಏನ್ ಸಿಕ್ತು, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸಿಕ್ತು. ಹೌದಾ, ಸೊ ಅದೇ ರೀತಿನಲ್ಲಿ ನಮ್ಗಿದು ಎಕ್ಸ್ ಆಕ್ಸಿಸ್ ನಲ್ಲಿ ಅಂದ್ರೆ ಎಕ್ಸ್ ಅಕ್ಷದಲ್ಲಿ ನಮ್ಗೆ ವೈ 0 ಆದಾಗ ಎಕ್ಸ್ ನ ಬೆಲೆ ಎಷ್ಟಾಗುತ್ತೆ, ಮೈನಸ್ ಬಿ ಬೈ ಎ ಸಿಕ್ತು. ಇದು ಜನರಲ್ ಫಾರ್ಮ್. ಹೌದಾ, ಸೊ ನಮ್ಗೆ ಇಲ್ಲಿ ಒಂದು ಪಾಯಿಂಟ್ ಸಿಕ್ತು. ಒಂದು ಪಾಯಿಂಟ್ ಏನಂತ ಸಿಕ್ತು ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇದನ್ನ ನಾವು ಎ ಆಫ್ ಮೈನಸ್ ಬಿ ಬೈ ಎ ಅಂತ ಹೇಳಿ ತಗೊಳ್ಳೋಣ. ಇದು ಎಕ್ಸ್ ವ್ಯಾಲ್ಯೂ ಆದ್ರೆ ವೈ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. ಇದು ಎಕ್ಸ್ ಆಗಿರುತ್ತೆ, ಇದು ವೈ ಆಗಿರುತ್ತೆ. ಸೊ ಇದು ಯಾವ ಅಕ್ಷದಲ್ಲಿ, ಎಕ್ಸ್ ಅಕ್ಷದಲ್ಲಿ ವೈ 0 ಆಗಿರುವಾಗ ನಮ್ಗೆ ಯಾವ ಪಾಯಿಂಟ್, ಯಾವ ಬಿಂದು ಸಿಗುತ್ತೆ ಅಂದ್ರೆ ಎ ಆಫ್ ಮೈನಸ್ ಬಿ ಬೈ ಎ ಕಾಮ 0 ಸಿಗುತ್ತೆ. ಸೊ ಅದೇ ರೀತಿನಲ್ಲಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಇವಾಗ ಎಕ್ಸ್ ಆಕ್ಸಿಸ್ ನಲ್ಲಿ ನೋಡಿದ್ವಿ, ವೈ ಆಕ್ಸಿಸ್ ನಲ್ಲಿ ನೋಡೋಣ. ಆನ್ ವೈ ಆಕ್ಸಿಸ್ ಅಂದ್ರೆ ವೈ ಅಕ್ಷದಲ್ಲಿ ನಮಗೆ ಎಕ್ಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಹೌದಾ, ಸೊ ಎಕ್ಸ್ 0 ಆಗಿರುವಾಗ ಈ ಇಕ್ವೇಶನ್ ಏನಿದೆ ಎಕ್ಸ್ ಇಸ್ ಈಕ್ವಲ್ ಟು 0 ನ ಮೊದಲನೇ ಇಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಇಕ್ವೇಶನ್ ಏನು, ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. ಹೌದಾ, ನಾವೀಗ ಏನ್ ಮಾಡ್ಬೇಕು, ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ಎಕ್ಸ್ ನ ಬೆಲೆನ 0 ಹಾಕೊಬೇಕು. ಸೊ ವೈ ಇಸ್ ಈಕ್ವಲ್ ಟು ಎ ಆಫ್ 0 ಪ್ಲಸ್ ಬಿ ಆಗಿರುತ್ತೆ. ಸೊ ವೈ ಇಸ್ ಈಕ್ವಲ್ ಟು ಎ ಇಂಟು ಎನಿಥಿಂಗ್ 0 ಮಾಡಿದಾಗ ನಮಗೆ 0ನೇ ಸಿಗುತ್ತೆ. ಸೊ ಪ್ಲಸ್ ಬಿ ಆಯ್ತು. ಸೊ ದೆನ್ ವೈ ಇಸ್ ಈಕ್ವಲ್ ಟು
ಬಿ ಸಿಗ್ತಾ ಹೋಗುತ್ತೆ. ಹೌದಾ? ಸೊ ಇದು ನಮಗೆ ಎರಡನೇ ಪಾಯಿಂಟ್ ಸಿಕ್ತು. ಇದು ಯಾವಾಗ ಅಂತ ಹೇಳಿದ್ರೆ ಎಕ್ಸ್ ಅಕ್ಷದಲ್ಲಿ ಎಕ್ಸ್ ನ ನಾವು ವೈ ಅಕ್ಷದಲ್ಲಿ ಎಕ್ಸ್ ನ 0 ಹಾಕೊಂಡಾಗ ನಮಗೆ ಎರಡನೇ ಪಾಯಿಂಟ್ ಸಿಗುತ್ತೆ. ಅದನ್ನ ನಾವು ಬಿ ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ ದಿಸ್ ಇಸ್ ಈಕ್ವಲ್ ಟು ಬಿ ಆಫ್ ಯಾವ ಬೆಲೆ ಸಿಕ್ಕಿರೋದು ನಮಗೆ? ವೈ ನ ಬೆಲೆ ಸಿಕ್ಕಿರೋದು. ಹಾಗಾದ್ರೆ ಎಕ್ಸ್ ಏನಾಗಿರುತ್ತೆ? 0 ಆಗಿರುತ್ತೆ. 0 ಕಾಮ ಬಿ ಆಗುತ್ತೆ. ಇದು ಏನಂತ ಹೇಳಿದ್ರೆ ಇದು ಎಕ್ಸ್, ಇದು ವೈ ಆಗಿರುತ್ತೆ. ಸೊ ಇಲ್ಲಿ ನಾವು ಫಸ್ಟ್ ಏನ್ ಮಾಡಿದ್ವಿ? ಎಕ್ಸ್ ಆಕ್ಸಿಸ್ ನಲ್ಲಿ ಅಂದ್ರೆ ಎಕ್ಸ್ ಅಕ್ಷದಲ್ಲಿ ವೈ ನ 0 ಅಂತ ಹೇಳಿ ತಗೊಂಡ್ರೆ ಎ ಪಾಯಿಂಟ್ ಸಿಗುತ್ತೆ ನಮಗೆ. ಅದೇ ರೀತಿನಲ್ಲಿ ವೈ ಅಕ್ಷದಲ್ಲಿ ಎಕ್ಸ್ ನ 0 ಅಂತ ಹೇಳಿ ತಗೊಂಡ್ರೆ ನಮಗೆ ಬಿ ವ್ಯಾಲ್ಯೂ ಸಿಗುತ್ತೆ. ಸೊ ಇದು ಜನರಲ್ ಫಾರ್ಮ್ ಆಯ್ತು. ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನಾಮಿಯಲ್ ಆಯ್ತು. ಈಗ ನಮಗೆ ಎ ಪಾಯಿಂಟ್ ಏನ್ ಸಿಕ್ಕಿದೆ, ಬಿ ಪಾಯಿಂಟ್ ಏನ್ ಸಿಕ್ಕಿದೆ, ಇದಕ್ಕೆ ನಾವೇನ್ ಮಾಡ್ಬೇಕು? ನಕ್ಷೆಯನ್ನ ಹಾಕ್ತಾ ಹೋಗೋಣ, ಅಂದ್ರೆ ಗ್ರಾಫ್ ಅನ್ನ ಪ್ಲಾಟ್ ಮಾಡೋಣ. ಸೊ ಗ್ರಾಫ್ ನ ಪ್ಲಾಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಏನ್ ಬೇಕು? ಎಕ್ಸ್ ಆಕ್ಸಿಸ್ ಇರಬೇಕು, ಅದೇ ರೀತಿನಲ್ಲಿ ವೈ ಆಕ್ಸಿಸ್ ಇರಬೇಕು. ಸೊ ಮಿಡ್ ಪಾಯಿಂಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಅದಕ್ ಮುಂಚೆ ನಾವೇನ್ ಮಾಡ್ಬೇಕು? ಎಕ್ಸ್ ಆಕ್ಸಿಸ್ ಯಾವುದು, ವೈ ಆಕ್ಸಿಸ್ ಯಾವುದು ಅಂತ ಹೇಳಿ ಬರ್ಕೊಬೇಕು. ಇದು ಎಕ್ಸ್ ಆದ್ರೆ ಇದು ಎಕ್ಸ್ ಡ್ಯಾಶ್ ಆಗಿರುತ್ತೆ, ಅಂದ್ರೆ ನೆಗೆಟಿವ್ ಆಗಿರುತ್ತೆ. ಅದೇ ರೀತಿನಲ್ಲಿ ಇದು ವೈ ಆದ್ರೆ ಇದು ವೈ ಡ್ಯಾಶ್ ಆಗುತ್ತೆ. ಫಸ್ಟ್ ಗೆ ನಾವೇನ್ ಮಾಡೋಣ? ವ್ಯಾಲ್ಯೂಸ್ ಹಾಕೊಳ್ಳೋಣ. ಸೊ ಪಾಸಿಟಿವ್ ಆಯ್ತು ಅಂತ ಹೇಳಿದ್ರೆ -1, -2 ಅದೇ ತರ ನೆಗೆಟಿವ್ ಬರುತ್ತೆ. ಸೊ ಅದೇ ರೀತಿನಲ್ಲಿ ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್. ಹೌದಾ? ಸೊ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಏನ್ ವ್ಯಾಲ್ಯೂ ಸಿಕ್ಕಿದೆ? ಫಸ್ಟ್ ಆಫ್ -b, 0. ಇದನ್ನ ಏನ್ ಮಾಡೋಣ ಅಂತ ಹೇಳಿದ್ರೆ, ಸೊ ಇದು ಎಕ್ಸ್ ವೈ ಅಂತ ಹೇಳಿ ಬರ್ಕೊಳ್ಳೋಣ. ಎಕ್ಸ್ ನಮಗೆ 0 ಹಾಕಿದಾಗ, ಹೌದಾ, ಅಂದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ ವೈ 0 ಆಗಿದಾಗ ನಮ್ಗೆ ಏನ್ ವ್ಯಾಲ್ಯೂ ಸಿಗುತ್ತೆ? ಸೊ ವೈ 0 ಆಗಿದಾಗ ಏನ್ ಸಿಕ್ತು? -b, 0 ಸಿಗುತ್ತೆ. ಹೌದಾ? ಅದನ್ನ ಬರ್ಕೊಳ್ಳೋಣ. ವೈ 0 ಆಗಿದ್ದಾಗ -b/a ಸಿಗುತ್ತೆ. ಅಂದ್ರೆ ಎಕ್ಸ್ ವೈ ಏನಾಗುತ್ತೆ? -b/a, 0. ಸೊ ಅದೇ ರೀತಿನಲ್ಲಿ ವೈ 0 ಆಗಿದ್ದಾಗ, ಸಾರಿ ಎಕ್ಸ್ 0 ಆಗಿದ್ದಾಗ ವೈ ನ ಬೆಲೆ ಏನ್ ಸಿಗುತ್ತೆ? ಬಿ ಸಿಗುತ್ತೆ. ಸೊ 0, ಬಿ ಆಯ್ತು. ಸೊ ನಾವ್ ಇವಾಗ ಏನ್ ಮಾಡ್ಬೇಕು? ಈ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಎಕ್ಸ್ ವೈ ಏನಿದೆ? -b/a ಇದೆ. ಹೌದಾ? ಸೊ ಇಲ್ಲಿ ನಾವು ನಂಬರ್ಸ್ ನ ಕನ್ಸಿಡರ್ ಮಾಡಿದೀವಿ. ಅದೇ ರೀತಿನಲ್ಲಿ ನೀವು ನ್ಯೂಮರಿಕಲ್ ಆದ್ರೂ ತಗೊಬಹುದು. ಇದು ಜನರಲ್ ಫಾರ್ಮ್ ನ ನಾನು ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಗ್ರಾಫ್ ಅಲ್ಲಿ ನಿಮ್ಗೆ ಜನರಲ್ ಆಗಿ ನಂಬರ್ಸ್ ಇರೋದ್ರಿಂದ ಸ್ಟ್ಯಾಂಡರ್ಡ್ ಫಾರ್ಮ್ ಹೇಗೆ ಗ್ರಾಫ್ ಅಲ್ಲಿ ನೋಡ್ಬೋದು ಅಂತ ಅಷ್ಟೇ ನೋಡ್ತಿದೀವಿ. ಆಕ್ಚುಯಲ್ ಪ್ರಾಬ್ಲಮ್ ನ ನಾವು ಇನ್ನೂ ಸಾಲ್ವ್ ಮಾಡ್ತಿಲ್ಲ. ಹೇಗೆ ಬರುತ್ತೆ ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಯಾವ ರೀತಿನಲ್ಲಿ ಬರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೇ. ಸೊ -b/a ಅಂತ ಹೇಳಿದ್ರೆ, ಸೊ ಇದು ಎಕ್ಸ್ ಆಕ್ಸಿಸ್, ಹೌದಾ? ಎಕ್ಸ್ ಆಕ್ಸಿಸ್ -b/a ಅಂದ್ರೆ ಇಲ್ಲಿ ಅಂತ ಇಟ್ಕೊಳ್ಳೋಣ, 2 ಹತ್ರ. ಸೊ ಈ ಬಿಂದು. ಅದೇ ರೀತಿನಲ್ಲಿ 0, b ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್ ಏನಿರುತ್ತೆ? 0 ಆಗಿರುತ್ತೆ. ಬಿ ಇಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ನಾವು ಜಾಯಿನ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತಾ ಹೋಗುತ್ತೆ? ಸ್ಟ್ರೇಟ್ ಲೈನ್ ಸಿಕ್ತು. ಹೌದಾ?
ಸೊ ಇಲ್ಲಿ ನಾವ್ ಏನ್ ನೋಡ್ಬೋದು ಅಂತ ಹೇಳಿದ್ರೆ ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಯಾವಾಗ್ಲೂ ಕೂಡ ಸ್ಟ್ರೈಟ್ ಲೈನ್ ಅಲ್ಲೇ ಇರುತ್ತೆ, ನಮ್ಗೆ ಸರಳ ರೇಖೆನಲ್ಲೇ ಸಿಗುತ್ತೆ. ಸೊ ಇಲ್ಲಿ ನಾವೇನ್ ಮಾಡಿ ಸ್ಟ್ರೈಟ್ ಲೈನ್ ಏನಿರುತ್ತೆ ಅದನ್ನ y ಇಸ್ ಈಕ್ವಲ್ ಟು ax ಪ್ಲಸ್ ಬಿ ಅಂತ ಹೇಳಿ ಬರೆಯೋಣ. ಇದು ಜನರಲ್ ಫಾರ್ಮ್ ಅಷ್ಟೇ, ಈ ರೀತಿನಲ್ಲಿ ನಮ್ಗೆ ನಕ್ಷೆ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅಷ್ಟೇ. ಸೊ ಇದ್ರ ಬೇಸ್ ಮೇಲೆ ನಾವೇನ್ ಮಾಡೋಣ, ಇವತ್ತು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಬಂದು 2x - 5. ಇದು ಯಾವ ಫಾರ್ಮ್ ಅಲ್ಲಿ ಇದೆ? ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ರೇಖಾತ್ಮಕ ಬಹುಪದೋಕ್ತಿ ಫಾರ್ಮ್ ಅಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ಇದರ ಡಿಗ್ರಿ ಎಷ್ಟಿದೆ? 1 ಇದೆ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೊಟ್ಟಿರುವಂತ ಈಕ್ವೇಶನ್ ಪಿ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ಯಾಕೆ ಪಿ ಆಫ್ ಎಕ್ಸ್ ನ ಬರ್ಕೊಬೇಕು ಅಂತ ಹೇಳಿದ್ರೆ ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ ಮಾಡ್ತಿರೋದ್ರಿಂದ, ಅಂದ್ರೆ ಬಹುಪದೋಕ್ತಿಯ ಶೂನ್ಯತೆಯ ನಕ್ಷೆಯನ್ನ ಕಂಡುಹಿಡಿತಿರೋದ್ರಿಂದ ಕೊಟ್ಟಿರುವಂತ ಕ್ವೆಶನ್ ನ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x - 5 ಅಂತ ಹೇಳಿ ಬರ್ಕೊಂತೀವಿ. ಸೊ ಈ ಪಿ ಆಫ್ ಎಕ್ಸ್ ನ ನಾವೇನ್ ಮಾಡ್ತೀವಿ, y ಅಂತ ಹೇಳಿ ಕನ್ಸಿಡರ್ ಮಾಡೋಣ. y ಇಸ್ ಈಕ್ವಲ್ ಟು 2x - 5 ಆಯ್ತು. ಯಾಕೆ y ನ ತಗೊಬೇಕು ನಾವ್ ಇಲ್ಲಿ ಅಂತ ಹೇಳಿದ್ರೆ, ನೀವು ಹಿಂದಿನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ನೋಡಿದ್ವಿ, ನಾವು ಗ್ರಾಫ್ ಪ್ಲಾಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಎಕ್ಸ್ ಆಕ್ಸಿಸ್ ಕೂಡ ಇರಬೇಕು, y ಆಕ್ಸಿಸ್ ಕೂಡ ಇರಬೇಕು. ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಪಿ ಆಫ್ ಎಕ್ಸ್ ನ y ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ ಫಸ್ಟ್ ನಾವೇನ್ ಮಾಡೋಣ, ಪುಟ್ x ಇಸ್ ಈಕ್ವಲ್ ಟು 0. ಇದು ಇಕ್ವೇಶನ್ 1. ಸೊ ಇಕ್ವೇಶನ್ 1 ಗೆ x ನ 0 ಅಂತ ಹೇಳಿ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ y ಇಸ್ ಈಕ್ವಲ್ ಟು 2 of 0 minus 5, that is equal to 2 zeros are 0 minus 5 ಏನಾಯ್ತು minus 5 ಸಿಕ್ತು. ಯಾವಾಗ at x is equal to ಇಲ್ಲೇನ್ ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ x ಹಾಗೆ y ಏನು ಈಕ್ವೇಶನ್ ನಾವೇನ್ ತಗೊಂಡಿದೀವಿ 2x - 5 ಅಂತ ಹೇಳಿ ತೆಗೆದುಕೊಂಡಿದೀವಿ. ನಮ್ಗೆ ಇಲ್ಲಿ x, y ಏನ್ ಬರುತ್ತೆ ಅನ್ನೋದನ್ನ ಕೆಳಗಡೆ ಲಾಸ್ಟ್ ಅಲ್ಲಿ ಬರ್ಕೊಳ್ಳೋಣ. ನಾವಿಲ್ಲಿ ಫಸ್ಟ್ ಏನ್ ಮಾಡಿದ್ವಿ, x is equal to 0 ತಗೊಂಡ್ವಿ. ಸೊ x is equal to 0 ತೆಗೆದುಕೊಂಡಾಗ ನಮ್ಗೆ y ವ್ಯಾಲ್ಯೂ ಏನ್ ಸಿಕ್ತು ಅಂದ್ರೆ ಇಕ್ವೇಶನ್ 1 ಗೆ ನಾವು x ನ 0 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ y ವ್ಯಾಲ್ಯೂ ಏನ್ ಬಂತು ನಮಗೆ -5 ಸಿಕ್ತು. ಸೊ -5 x, y ಏನಾಯ್ತು 0, -5 ಆಯ್ತು. ಅದೇ ರೀತಿನಲ್ಲಿ ನಾವೇನ್ ಮಾಡೋಣ ಇವಾಗ, ಪುಟ್ x is equal to 2.5 ಹಾಕಿ ನೋಡೋಣ. ಸೊ x is equal to 2.5. ಯಾಕೆ ನಾನು 2.5 ಬರ್ದೆ ಅಂತ ಹೇಳಿದ್ರೆ ಲಾಸ್ಟ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಿದ್ವಿ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿದಿದ್ವಿ. ಶೂನ್ಯತೆ ಕಂಡುಹಿಡಿಬೇಕಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಡೈರೆಕ್ಟ್ ಆಗಿ -b/a ಫಾರ್ಮೆಟ್ ಅಲ್ಲಿ ಬರ್ಕೊಬಹುದು. ಸೊ -b/a ಫಾರ್ಮೆಟ್ ಅಲ್ಲಿ ಬರ್ಕೊಬಹುದು ಅಂತ ಹೇಳುವಾಗ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ 5/2 ಫಾರ್ಮೆಟ್ ಅಲ್ಲಿ ಬರುತ್ತೆ. ಇವಾಗ ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x - 5 ಬರ್ಕೊಂತೀವಿ, ಹೌದಾ? ಸೊ ಇಲ್ಲಿ ಏನಾಗುತ್ತೆ, ನಾವು ಡೈರೆಕ್ಟ್ ಆಗಿ y ಇಸ್ ಈಕ್ವಲ್ ಟು 2x - 5 ಅಂತ ಬರ್ಕೊಂಡಿರೋದ್ರಿಂದ 2x ಇಸ್ ಈಕ್ವಲ್ ಟು -5 ಹಾಗೆ ಇರುತ್ತೆ, x ಇಸ್ ಈಕ್ವಲ್ ಟು -5/2 ಆಗುತ್ತೆ. ಸೊ 2 1s, ಸೊ ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ. ಸೊ 2 1s 2 2s 4, 2 5s 10 ಆಗುತ್ತೆ. ಸೊ 2.5 ಸಿಕ್ತು. ನನ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಗೊತ್ತಾಗ್ತಿರೋದ್ರಿಂದ ಯಾವ ಪಾಯಿಂಟ್ ನಲ್ಲಿ ನಮ್ಗೆ ಕೊಟ್ಟಿರುವಂತ ಲೀನಿಯರ್ ಪಾಲಿನಾಮಿಯಲ್ ರೇಖಾತ್ಮಕ ಬಹುಪದೋಕ್ತಿ 0 ಬರುತ್ತೆ, ಶೂನ್ಯತೆ ಆಗುತ್ತೆ ಅಂತ ಹೇಳಿದ್ರೆ ಅದು x is equal to 2.5 ಆಗಿರುವಾಗ ಅನ್ನೋ ಕಾರಣಕ್ಕೆ ನಾನು ಏನ್ ಮಾಡ್ತೀನಿ, x ನ 2.5 ಅಂತ ಹೇಳಿ ತೆಗೆದುಕೊಳ್ತೀನಿ. ಸೊ ಆಗ ನಮಗೆ y ವ್ಯಾಲ್ಯೂ ಏನ್ ಬರುತ್ತೆ ಅಂತ ನೋಡೋಣ. ಸೊ y is equal to 2 into, ಸೊ ಫಸ್ಟ್ ಇಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ 2.5 minus 5. 2 into 2.5 ಮಾಡಿದ್ರೆ ನಮಗೆ 5 ಸಿಗುತ್ತೆ. 5 minus 5 ಮಾಡಿದ್ರೆ ಏನಾಯ್ತು, y ವ್ಯಾಲ್ಯೂ 0 ಆಯ್ತು. ಯಾವಾಗ at x is equal to 2.5 ಹಾಕಿದಾಗ ನಮಗೆ y ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಸೊ ಹಾಗಾಗಿ ನಾವೇನ್ ಬರಿಬಹುದು, x, y ನ ಏನ್ ಬರಿಬಹುದು ಅಂತ ಹೇಳಿದ್ರೆ 2.5, 0. ಇದು ನಮ್ಗೇನು ಈಕ್ವೇಶನ್ಸ್ ಗಳನ್ನ ಕೊಟ್ಟಿರುವಂತ ಕ್ವೆಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಗುವಂತ ವ್ಯಾಲ್ಯೂ. ಸೊ ಈಗ ನಮಗೆ x, y ಏನ್ ವ್ಯಾಲ್ಯೂ ಸಿಕ್ಕಿದೆ ಅದನ್ನ ಇಟ್ಕೊಂಡು ನಕ್ಷೆಯನ್ನ ಅಂದ್ರೆ ಗ್ರಾಫ್ ನ ಕಂಡುಹಿಡಿತಾ ಹೋಗ್ಬೇಕು.
ನಾ ಇವಾಗಷ್ಟೇ ಹೇಳಿದೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಯಾವಾಗ್ಲೂ ಕೂಡ ಲೀನಿಯರ್ ಪಾಲಿನಾಮಿಯಲ್ ರೇಖಾತ್ಮಕ ಬಹುಪದೋಕ್ತಿ ಸ್ಟ್ರೈಟ್ ಲೈನ್ ಸಿಗ್ಬೇಕು ಅಂತ. ಹೌದಾ, ಇದು ಕೂಡ ಕ್ವೆಶನ್ ಏನ್ ತಗೊಂಡಿದೀವಿ ಅದು ಕೂಡ ರೇಖಾತ್ಮಕ ಬಹುಪದೋಕ್ತಿ ಆಗಿದೆ. ಈಗ ಇದು ಕೂಡ ನಮಗೆ ಸ್ಟ್ರೈಟ್ ಲೈನ್ ಸಿಗುತ್ತಾ, ಸರಳ ರೇಖೆ ಸಿಗುತ್ತಾ ಅನ್ನೋದನ್ನ ಕೊಟ್ಟಿರುವಂತ ವ್ಯಾಲ್ಯೂಸ್ ನಮ್ಗೆ ಏನ್ ಸಿಕ್ಕಿದೆ ಎಕ್ಸ್ ಕಾಮ ವೈ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ನ ಅಂದ್ರೆ ಗ್ರಾಫ್ ಬರುತ್ತಾ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಗೆ ಏನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ, 0, -5 y ವ್ಯಾಲ್ಯೂ -5 ಆಗಿದೆ. ಅದೇ ರೀತಿನಲ್ಲಿ ಇನ್ನೊಂದು ವ್ಯಾಲ್ಯೂ ಏನ್ ಸಿಕ್ಕಿದೆ ನಮಗೆ ಎಕ್ಸ್ ವೈ 2.5, 0 ಸಿಕ್ಕಿದೆ. ಹೌದಾ, ಸೊ 2.5, 0 ನ ಸಬ್ಸ್ಟಿಟ್ಯೂಟ್ ಮಾಡೋಣ. 2.5, y ವ್ಯಾಲ್ಯೂ ಏನು 0. ಸೊ ನಮಗೆ 2 ಪಾಯಿಂಟ್ ಸಿಕ್ಕಿದೆ. ಹೌದಾ, ಫಸ್ಟ್ ಪಾಯಿಂಟ್ ಯಾವ್ದು ಸಿಕ್ಕಿದೆ 0, 0.5 ಅಂದ್ರೆ ಎಕ್ಸ್ ವೈ ಏನ್ ಸಿಕ್ಕಿದೆ 0, -5 ಸಿಕ್ಕಿದೆ. ಅದೇ ರೀತಿನಲ್ಲಿ 2.5 ಮತ್ತೆ 0. ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಗ್ರಾಫ್ ನ ಪ್ಲಾಟ್ ಮಾಡಿದ್ವಿ, ನಮ್ಗೆ 2 ಪಾಯಿಂಟ್ ಸಿಕ್ತು. ಹೌದಾ, ಎಲ್ಲಿ 2 ಪಾಯಿಂಟ್ ಸಿಕ್ತು? ಸೊ ಇಲ್ಲಿ ಗಮನಿಸಬಹುದು, ಒಂದು 0, -5, ಒಂದು 0, 0 ಅಂದ್ರೆ ಎಕ್ಸ್ ಆಕ್ಸಿಸ್ 0 ಇದೆ, ವೈ ಆಕ್ಸಿಸ್ ಏನಿದೆ -5 ಇದೆ. ಅಂದ್ರೆ ಇಲ್ಲಿ ಎ ಪಾಯಿಂಟ್ ಏನ್ ಶೋ ಆಗ್ತಿದೆ ನಿಮಗೆ ಅದು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಬಿ ಪಾಯಿಂಟ್ ಏನಿದೆ 2.5, 0. 2.5 ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ 2.5 ಹಾಕಿದೀವಿ, ವೈ ಆಕ್ಸಿಸ್ ಅಲ್ಲಿ 0 ಆಗಿದೆ. ಸೊ ನಾವೀಗ ಏನ್ ಮಾಡೋಣ, ಲೈನ್ ಹಾಕೋಣ. ಸೊ ನಮಗೆ ಸ್ಟ್ರೈಟ್ ಲೈನ್ ಬಂತಾ? ಸೊ ಸ್ಟ್ರೈಟ್ ಲೈನ್ ಬಂದಿದೆ ಅಂದ್ರೆ ಇದೇನಾಯ್ತು, ಇದು ಯಾವ ಪಾಯಿಂಟ್ ಆಗಿರುತ್ತೆ ಎ 0, -5. ಅದೇ ರೀತಿನಲ್ಲಿ ಬಿ 2.5, 0. ಸೊ ಇದು ಕ್ವೆಶನ್ ಏನ್ ಕೊಟ್ಟಿದ್ದಾರೆ y is equal to 2x - 5. ಅದನ್ನ ನಾವೇನ್ ಮಾಡ್ಬೇಕು, ಸ್ಟ್ರೈಟ್ ಲೈನ್ ಏನ್ ಸಿಕ್ಕಿರುತ್ತೆ y is equal to 2x - 5 ಅಂತ ಹೇಳಿ ಬರ್ಕೊಂತೀವಿ. ಇಲ್ಲಿ ನೀವು ಗಮನಿಸಬಹುದು ಯಾವ ಲೈನ್ ಅಲ್ಲಿ ಅದು ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ 2.5, 0 ನಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಸೊ ಇಲ್ಲಿ ನಮ್ಗೆ ಎಕ್ಸ್ ವ್ಯಾಲ್ಯೂ ಏನ್ ಸಿಕ್ತಿದೆ 2.5. ಹೌದಾ, ಎಕ್ಸ್ ವ್ಯಾಲ್ಯೂ ಏನ್ ಸಿಕ್ಕಿದೆ 2.5. ಇದನ್ನ ನಾವೇನ್ ಮಾಡಿದ್ವಿ, ಕ್ವೆಶನ್ ಅಲ್ಲಿ ನೋಡಿದ್ವಿ. ಹೌದಾ, ಕ್ವೆಶನ್ ಅಲ್ಲಿ ಏನಂತ ಹೇಳಿ ನೋಡಿದ್ವಿ, ಏನ್ ಬಂದಿದೆ ಎಕ್ಸ್ ನ ವ್ಯಾಲ್ಯೂ ನಮಗೆ 2.5 ಸಿಕ್ಕಿದೆ. ಹೌದಾ, ಎಕ್ಸ್ ವ್ಯಾಲ್ಯೂ ಏನ್ ಸಿಕ್ಕಿದೆ, ಎಕ್ಸ್ ಇಸ್ ಈಕ್ವಲ್ ಟು 2.5 ಸಿಕ್ಕಿದೆ. ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು ಏನ್ ನಮಗೆ 2.5 ಸಿಕ್ಕಿದೆ, ಇದನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕ್ವೆಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಹೋಲ್ ಪಿ ಆಫ್ ಎಕ್ಸ್ ನ ವ್ಯಾಲ್ಯೂ, ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 0 ಆಗಿರುತ್ತೆ. ನಾವೇನು ಥಿಯರಿಟಿಕಲ್ ಆಗಿ ಸಾಲ್ವ್ ಮಾಡ್ತಿದೀವಿ ಅದನ್ನ ನಾವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿ ನೋಡಿದ್ವಿ. ಗ್ರಾಫ್ ಅಲ್ಲೂ ಕೂಡ ನಮ್ಗೆ ಏನ್ ಸಿಕ್ತು, ಗ್ರಾಫ್ ಅಲ್ಲಿ ಏನ್ ಸಿಕ್ಕಿದೆ ನಿಮಗೆ ಸೇಮ್ ಪಾಯಿಂಟ್. ಹೌದಾ, ಗ್ರಾಫ್ ಅಲ್ಲೂ ಕೂಡ 2.5 ಅಲ್ಲಿ ನಮಗೆ 0 ಎಲ್ಲಿ 0 ಅಂದ್ರೆ ಶೂನ್ಯತೆ, ಬಹುಪದೋಕ್ತಿಯ ಶೂನ್ಯತೆ ಎಲ್ಲಿ ಸಿಗುತ್ತೆ ಅಂದ್ರೆ 2.5 ಎಕ್ಸಾಕ್ಟ್ ಆಗಿ ಗ್ರಾಫ್ ಅಲ್ಲಿ ನಮಗೆ ಸಿಕ್ಕಿದೆ. ಇನ್ ಕೇಸ್ ನಾವೀಗ ಗ್ರಾಫ್ ಏನ್ ಪ್ಲಾಟ್ ಮಾಡಿರ್ತೀವಿ ಅದು ತಪ್ಪಾ ಅಂತ ನಿಮ್ಗೆ ಏನಾದ್ರು ಡೌಟ್ ಆಯ್ತು ಅಂತ ಹೇಳಿದ್ರೆ ಫ್ಯಾಕ್ಟರೈಸೇಷನ್ ಏನ್ ಮೆಥಡ್ ಥಿಯರಿ ಪಾರ್ಟ್ ನಾವೇನ್ ಮಾಡಿದ್ವಿ ಅದನ್ನ ಮಾಡ್ಕೊಂಡು ಎಕ್ಸ್ ನ ವ್ಯಾಲ್ಯೂ ಕಂಡಿಡ್ಕೊಂಡು ಫಸ್ಟೇನೆ ಕ್ವೆಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ ವೆರಿಫೈ ಮಾಡಿ ಅದಾದ ನಂತರ ನೀವೇನ್ ಮಾಡ್ಬೇಕು, ಗ್ರಾಫ್ ನ ಮತ್ತೆ ಥಿಯರಿ ಪಾರ್ಟ್ ಏನ್ ಮಾಡಿರ್ತೀರಾ ಅದೆರಡನ್ನು ಕೂಡ ಟ್ಯಾಲಿ ಮಾಡಿ. ಎರಡನ್ನೂ ಕೂಡ ಟ್ಯಾಲಿ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಏನ್ ಸಿಕ್ಕಿರುತ್ತೆ ಅದೇ ವ್ಯಾಲ್ಯೂ ಎಕ್ಸ್ ಆಕ್ಸಿಸ್ ನಲ್ಲಿ ನಮಗೆ ಇಂಟರ್ಸೆಕ್ಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಬೇಕು, ಸ್ಟ್ರೈಟ್ ಲೈನ್ ಬರ್ಬೇಕು ಯಾವಾಗ್ಲೂ ಲೀನಿಯರ್ ಪಾಲಿನಾಮಿಯಲ್. ಸೊ ಫಸ್ಟ್ ಕ್ವೆಶನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದೇ ರೀತಿಯಲ್ಲಿ ನಾವೇನ್ ಮಾಡೋಣ, ನೆಕ್ಸ್ಟ್ ಕ್ವೆಶನ್ ಸೇಮ್ ಫಾಲೋ ಮಾಡೋಣ. ಸೊ ನೆಕ್ಸ್ಟ್ ಕ್ವೆಶನ್ ಸೆಕೆಂಡ್ ಕ್ವೆಶನ್ ನೋಡೋದಾದ್ರೆ ಎಕ್ಸ್ ಪ್ಲಸ್ 5 ಕೊಟ್ಟಿದ್ದಾರೆ. ಸೊ ಇದಕ್ಕೂ ಸೇಮ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪಿ ಆಫ್ ಎಕ್ಸ್ ನ ಬರಿಬೇಕು.
ಸೊ ಫಸ್ಟ್ ಏನ್ ಮಾಡಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಹೇಳಿ ಬರ್ಕೊಳ್ಳೋಣ. ಸೊ ಫಸ್ಟ್ ಏನ್ ಮಾಡ್ಬೇಕು, ಪಿ ಆಫ್ ಎಕ್ಸ್ ನ ನಾವು ವೈ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಆಗುತ್ತೆ. ಸೊ ಫಸ್ಟ್ ಗೆ ನಾವೇನ್ ಮಾಡ್ಬೇಕು, ಕೆಲವೊಂದು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಯಾವ್ದಕ್ಕೆ, ಎಕ್ಸ್ ಗೆ ವ್ಯಾಲ್ಯೂಸ್ ಅಂದ್ರೆ 1 2 3 ನಾವ್ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ ಪ್ರಾಬ್ಲಮ್ ಅಲ್ಲಿ, ಅದೇ ರೀತಿನಲ್ಲಿ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ನಮ್ಗೆ ಕೆಲವು ಎಕ್ಸ್ ಕಾಮ ವೈ ಸಿಗ್ತಾ ಹೋಗುತ್ತೆ. ಸೊ ಅದ್ರ ಬೇಸ್ ಮೇಲೆ ನಾವು ಗ್ರಾಫ್ ನ ಪ್ಲಾಟ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಗೆ ನಾವೇನ್ ಮಾಡೋಣ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು -2 ತೆಗೆದುಕೊಳ್ಳೋಣ. ಸೊ -2 ತೆಗೆದುಕೊಂಡ್ರೆ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಗೆ -2 ಪ್ಲಸ್ 5 ನ ಆಡ್ ಮಾಡೋಣ. ಅಂದ್ರೆ ಎಕ್ಸ್ ಜಾಗಕ್ಕೆ ನಾವು -2 ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ -2 ಪ್ಲಸ್ 5 ಆಗುತ್ತೆ. ಸೊ -2 ಪ್ಲಸ್ 5 ನ ಮಾಡಿದಾಗ ನಮಗೆ 3 ಸಿಗುತ್ತೆ. ಸೊ ಫಸ್ಟ್ ಗೆ ನಮ್ಗೆ ಎಕ್ಸ್ ಬರ್ಕೊಂತೀವಿ, ವೈ ಇಸ್ ಈಕ್ವಲ್ ಟು ಕ್ವೆಶನ್ ಎಕ್ಸ್ ಪ್ಲಸ್ 5 ಹೇಳುತ್ತೆ. ಅದೇ ರೀತಿನಲ್ಲಿ ಎಕ್ಸ್ ಕಾಮ ವೈ. ಫಸ್ಟ್ ನಾವೇನ್ ಮಾಡಿದ್ವಿ, ಎಕ್ಸ್ ನ -2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ವೈ ನ ಬೆಲೆ ಏನ್ ಬಂತು ನಮಗೆ 3 ಬರುತ್ತೆ. ಅಂದ್ರೆ -2, 3 ಆಯ್ತು. ಅದೇ ರೀತಿನಲ್ಲಿ ನಾವು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು -1 ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಅವಾಗ ವೈ ಏನಾಗುತ್ತೆ, ಈಕ್ವೇಶನ್ 1 ಅಂತಾನೆ ತಗೊಳ್ಳೋಣ. ಈಕ್ವೇಶನ್ 1 ಏನಾಗುತ್ತೆ, ವೈ ಇಸ್ ಈಕ್ವಲ್ ಟು ಎಕ್ಸ್ ಜಾಗಕ್ಕೆ -1 ನ ಹಾಕೋಣ. ಸೊ -1 ಪ್ಲಸ್ 5 ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ 4. 1 ನ 5 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರುತ್ತೆ. ಸೊ ಸೆಕೆಂಡ್ ವ್ಯಾಲ್ಯೂಸ್ ಏನ್ ಬಂತು, ಎಕ್ಸ್ -1 ಆಗಿದ್ದಾಗ ವೈ ನಮಗೆ 4 ಬಂತು. ಅಂದ್ರೆ -1, 4 ಸಿಕ್ತು. ಇದು ಸೆಕೆಂಡ್ ಪಾಯಿಂಟ್. ಬಿ ಪಾಯಿಂಟ್ ಅಂತ ಹೇಳಿ ತಗೊಬಹುದು. ಇದನ್ನ ಎ ಪಾಯಿಂಟ್ ಅಂತ ಇದನ್ನ ಎ ಪಾಯಿಂಟ್ ಅಂತ ತಗೊಂಡ್ರೆ ಇದನ್ನ ಬಿ ಪಾಯಿಂಟ್ ಅಂತ ಹೇಳಿ ತೆಗೆದುಕೊಬಹುದು. ಅದೇ ರೀತಿನಲ್ಲಿ ನಾವು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ ವೈ ಇಸ್ ಈಕ್ವಲ್ ಟು 0 ಪ್ಲಸ್ 5 ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 5 ಆಗುತ್ತೆ. ಸೊ ಯಾವಾಗ ಎಕ್ಸ್ ವ್ಯಾಲ್ಯೂ 0 ಹಾಕಿದಾಗ ವೈ ವ್ಯಾಲ್ಯೂ 5 ಬರುತ್ತೆ. ಸೊ 0, 5 ಆಗುತ್ತೆ. ಸೊ ಅದೇ ರೀತಿನಲ್ಲಿ ನಾವೇನ್ ಮಾಡೋಣ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕೊಳ್ಳೋಣ. ಸೊ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ 1 ಪ್ಲಸ್ 5 ದಟ್ ಈಸ್ ಈಕ್ವಲ್ ಟು 6 ಆಯ್ತು. ಸೊ 0 ಆದ್ಮೇಲೆ 1 ಹಾಕಿದಾಗ ಎಕ್ಸ್ ವ್ಯಾಲ್ಯೂ 1 ಹಾಕಿದಾಗ ನಮ್ಗೆ ವೈ ವ್ಯಾಲ್ಯೂ 6 ಸಿಗುತ್ತೆ. ಸೊ 1, 6 ಆಯ್ತು. ಸೊ ನೆಕ್ಸ್ಟ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಅವಾಗ ವೈ ಇಸ್ ಈಕ್ವಲ್ ಟು 2 ಪ್ಲಸ್ 5 ದಟ್ ಈಸ್ ಈಕ್ವಲ್ ಟು 7. ಅಂದ್ರೆ ಎಕ್ಸ್ ನ 2 ಹಾಕಿದಾಗ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ 7 ಆಗುತ್ತೆ. ಸೊ 2, 7. ಮ್ಯಾಮ್ ಎಷ್ಟು ರೀತಿ ನಾವ್ ಈ ತರ ಪಾಯಿಂಟ್ಸ್ ಗಳನ್ನ ಹಾಕೊಂಡು ಹೋಗ್ತಾ ಹೋಗ್ಬೋದು ಅಂತ ನೀವು ಕೇಳಿದ್ರೆ, ಇದು ಜಸ್ಟ್ ನಾನು ಏನ್ ಮಾಡಿದೀನಿ -2, -1 ಇಂದ ಕನ್ಸಿಡರ್ ಮಾಡಿದೀನಿ. ಅಲ್ಲಿಂದನೇ ಕನ್ಸಿಡರ್ ಮಾಡ್ಬೇಕಾ, ಇಲ್ಲ. ನೀವು ಜಾಸ್ತಿ ನಿಮ್ಗೆ ಪಾಯಿಂಟ್ಸ್ ಸ್ಟ್ರೈಟ್ ಲೈನ್ ಸಿಗ್ಬೇಕು ಅಂತ ಹೇಳಿದ್ರೆ -3 ಅಥವಾ -5 ಇಂದ ಹೇಳಿ ಕನ್ಸಿಡರ್ ಮಾಡ್ಬೋದು. ಯಾಕೆ ನಾವು ನೆಗೆಟಿವ್ ಪಾಸಿಟಿವ್ ಎರಡೂ ನಂಬರ್ ತಗೋತೀವಿ ಅಂತ ಹೇಳಿದ್ರೆ, ಗ್ರಾಫ್ ಅಲ್ಲಿ ನಮ್ಗೆ ಸ್ಟ್ರೈಟ್ ಲೈನ್ ಈಸಿಯಾಗಿ ಸಿಗ್ಲಿ ಅಂತ ಹೇಳಿ ನೆಗೆಟಿವ್ ಮತ್ತೆ ಬೋತ್ ಪಾಸಿಟಿವ್ ಎರಡು ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಇಲ್ಲೊಂದು ನೀವು ಇನ್ನೊಂದು ಗಮನಿಸಬಹುದು, ನಮ್ಗೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಗೆ ಅಂದ್ರೆ, ಈ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ 2.5 ಹಾಕಿದ ಕೂಡಲೇ ನಮಗೆ 0 ಸಿಕ್ಬಿಡ್ತು. ಬಟ್ ಇಲ್ಲಿ ನಮಗೆ ಯಾವ ವ್ಯಾಲ್ಯೂಸ್ ಹಾಕಿದಾಗ್ಲೂ ಅಂದ್ರೆ 2 ವರೆಗೂ ವ್ಯಾಲ್ಯೂಸ್ ಹಾಕಿದೀವಿ. ನೆಕ್ಸ್ಟ್ 3 ಹಾಕಿದಾಗ ಬರುತ್ತಾ, ಟ್ರೈ ಮಾಡಿ. 3 ಹಾಕಿದಾಗ್ಲೂ ಬರ್ಲಿಲ್ವಾ, ನಾವ್ ಅದನ್ನೇ ಇವತ್ತು ಕಂಡುಹಿಡಿತಿರೋದು. ಅಂದ್ರೆ ಶೂನ್ಯತೆ ಎಲ್ಲಿ, ಗ್ರಾಫ್ ಅಲ್ಲಿ ಎಲ್ಲಿ ನಮಗೆ ಬಹುಪದೋಕ್ತಿಯ ಶೂನ್ಯತೆ ಸಿಗುತ್ತೆ. ಈಸಿಯಾಗಿ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಮಾಡುವಾಗ ಸಿಕ್ಬಿಡ್ತು ಅಂತ ಹೇಳಿದ್ರೆ ಈಸಿಯಾಗಿ ನಾವು ಗ್ರಾಫ್ ನ ಪ್ಲಾಟ್ ಮಾಡ್ಬಿಡ್ತೀವಿ. ಇಫ್ ಇನ್ ಕೇಸ್ ನಮ್ಗೆ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಗ್ರಾಫ್ ಅಲ್ಲಿ ನಾವೇನ್ ಮಾಡ್ತೀವಿ, ಯಾವ ಪಾಯಿಂಟ್ ನಮಗೆ ಎಕ್ಸ್ ಆಕ್ಸಿಸ್ ಮೇಲೆ ಇಂಟರ್ಸೆಕ್ಟ್ ಆಗಿರುತ್ತೆ ಅದನ್ನ ನಾವು ಎಕ್ಸ್ ವ್ಯಾಲ್ಯೂ ಅಂತ ಹೇಳಿ ತೆಗೆದುಕೊಳ್ತೀವಿ. ಆ ಒಂದು ಎಕ್ಸ್ ಜಾಗದಲ್ಲಿ ನಮ್ಗೆ ಈ ಕೊಟ್ಟಿರುವಂತ ಈಕ್ವೇಶನ್ ರೇಖಾತ್ಮಕ ಬಹುಪದೋಕ್ತಿ ಏನಿರುತ್ತೆ ಅದು ಶೂನ್ಯ ಆಗಿರುತ್ತೆ. ಸೊ ಈಗ ಥಿಯರಿ ಪಾರ್ಟ್ ನಿಮ್ಗೆ ಅರ್ಥ ಆಗಿದೆ, ವ್ಯಾಲ್ಯೂಸ್ ಕೂಡ ಸಿಕ್ಕಿದೆ ನಮಗೆ. ಸೊ ಈ ವ್ಯಾಲ್ಯೂಸ್ ನ ನಾವು ಗ್ರಾಫ್ ಇಟ್ಕೊಂಡು ಗ್ರಾಫ್ ನ ಪ್ಲಾಟ್ ಮಾಡೋಣ. ಸೊ ಫಸ್ಟ್ ವ್ಯಾಲ್ಯೂ ಏನ್ ಸಿಕ್ಕಿದೆ ನಮಗೆ, ಫಸ್ಟ್ ಗೆ ಎಕ್ಸ್ ವ್ಯಾಲ್ಯೂ ಏನಿದೆ -2, ವೈ ವ್ಯಾಲ್ಯೂ 3. ಅದೇ ರೀತಿನಲ್ಲಿ ಇದು ಎ ಪಾಯಿಂಟ್ ಆಗುತ್ತೆ. ಸೊ ಬಿ ಪಾಯಿಂಟ್ ಏನಾಯ್ತು -1,
4. ಥರ್ಡ್ ಪಾಯಿಂಟ್ ಏನ್ ಸಿಕ್ಕಿದೆ 0,5. ಎಕ್ಸ್ ವ್ಯಾಲ್ಯೂ 0 ಸಿಕ್ಕಿದೆ, y ವ್ಯಾಲ್ಯೂ 5 ಸಿಕ್ಕಿದೆ. ಸೊ ಫೋರ್ತ್ ಪಾಯಿಂಟ್ 1,6. 1,6 ಎಕ್ಸ್ ವ್ಯಾಲ್ಯೂ 1 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 1 ಹಾಕಿದಾಗ ನಮಗೆ y 6 ಸಿಗುತ್ತೆ. ಅದೇ ರೀತಿನಲ್ಲಿ ಇನ್ನೊಂದು ಯಾವ್ದು ಸಿಕ್ಕಿದೆ 2,7. ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು, ನಾನಿಲ್ಲಿ ಪಾಯಿಂಟ್ಸ್ ನ ಆಡ್ ಮಾಡ್ತಿದ್ದಂಗೆ ನಮಗೆ ಗ್ರಾಫ್ ಅಲ್ಲಿ ಏನ್ ಸಿಕ್ಕಿದೆ, ಪಾಯಿಂಟ್ ಎಲ್ಲಿ ಲೊಕೇಟ್ ಆಗ್ತಿದೆ ಅನ್ನೋದು ಸಿಗ್ತಾ ಹೋಗಿದೆ. ಹೌದಾ? ಸೊ ನಾವ್ ಇವಾಗ ಏನ್ ಮಾಡೋಣ, ಏನ್ ಪಾಯಿಂಟ್ಸ್ ನಮಗ್ ಸಿಕ್ಕಿದೆ ಅದನ್ನ ಜಾಯಿನ್ ಮಾಡೋಣ. ಜಾಯಿನ್ ಮಾಡಿದ್ವಿ. ನೀವು ಇಲ್ಲಿ ಇನ್ನೊಂದು ಕೇಳ್ಬೋದು, ಈ ಜಾಯಿನ್ ಮಾಡುವಾಗ ಯಾವಾಗ್ಲೂ ಏನ್ ಮಾಡಿ ಅಂತ ಹೇಳಿದ್ರೆ, ಸೊ ಈ ಎಕ್ಸ್ ಆಕ್ಸಿಸ್ ಏನಿದೆ ಅದನ್ನ ಅದು ದಾಟಿ ಹೋಗೋ ತರ ಪ್ಲಾಟ್ ಮಾಡಿ. ಆಯ್ತಾ? ಸೊ ಅವಾಗ ನಮ್ಗೆ ಏನಾಗುತ್ತೆ, ಎಲ್ಲಿ ಅದು ಇಂಟರ್ಸೆಕ್ಟ್ ಆಗಿದೆ, ಇಂಟರ್ಸೆಕ್ಟ್ ಅಂತ ಹೇಳಿದ್ರೆ ಎಲ್ಲಿ ಈ ಸರಳ ರೇಖೆ ಛೇದಿಸುವ ಬಿಂದು ಎಲ್ಲಿ ಸಿಗತ್ತೆ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಸೊ ಇವಾಗ ಇಲ್ಲಿ ಫಸ್ಟ್ ABCDE ಪಾಯಿಂಟ್ ಹಾಕಿದ್ದಾರೆ. ಸೊ ಇಲ್ಲಿ ನಮ್ಗೆ ಎ ಅಂತ ಹೇಳಿದ್ರೆ ಗೊತ್ತು -2,0. ಸೊ ಅಲ್ಲೇ ಇದೆ, ಎಕ್ಸ್ ಆಕ್ಸಿಸ್ -2 ಇದೆ, y ಆಕ್ಸಿಸ್ 3 ಇದೆ. ಸೊ ಅದೇ ರೀತಿನಲ್ಲಿ B -1,4, C 0,5 ಇದೆ, D 1,6 ಇದೆ, E 2,7 ಇದೆ. 2,7 ನಮ್ಗಿಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಗಮನಿಸಿ, ಇಲ್ಲಿ ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್ ಅಂತ ಹೇಳ್ದೆ ಅಲ್ಲ. ಸೊ ಇದು ಎಕ್ಸ್ ಆಕ್ಸಿಸ್ ಆದ್ರೆ ಇದು y ಆಕ್ಸಿಸ್ ಆಗುತ್ತೆ. ಹೌದಾ? ಈ y ಆಕ್ಸಿಸ್ ಇಂದ ಬರ್ತಿರುವಂತ ರೇಖೆ ಎಕ್ಸ್ ಆಕ್ಸಿಸ್ ನಲ್ಲಿ ಯಾವ ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ಏನಾಗ್ತಿದೆ ನಮಗೆ ಇಂಟರ್ಸೆಕ್ಟ್ ಆಗಿದೆ. ಸೊ ಯಾವ ಪಾಯಿಂಟ್ ಅದು? ಸೊ -4 ಆದ್ಮೇಲೆ ಏನ್ ಸಿಗುತ್ತೆ ನಮಗೆ? -4 ಮತ್ತೆ -6 ಇದೆ. ಸೊ -4 -6 ನಡುವೆ ಏನ್ ಸಿಗುತ್ತೆ? -5 ಸಿಗುತ್ತೆ. ಸೊ ಈಗ ಕೊಟ್ಟಿರುವಂತ ಕ್ವೆಶನ್ ನ ನಮ್ಗೆ ಯಾವ ಛೇದಿಸುವ ಪಾಯಿಂಟ್ ಅಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ, ಯಾವ ಪಾಯಿಂಟ್ ಸಿಕ್ಕಿದೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ -5. ಸೊ ಇವಾಗ ನಮ್ಗೆ ಗ್ರಾಫ್ ಅಲ್ಲಿ ಅಂದ್ರೆ ನಕ್ಷೆಯಲ್ಲಿ -5 ಸಿಕ್ತು. ಸೊ ಈ -5 ನಮ್ಗೆ ಏನ್ ಗ್ರಾಫ್ ಅಲ್ಲಿ ಸಿಕ್ಕಿದೆ ಅದು ಸರಿನಾ? ಸೊ -5 ನಾವು ಕ್ವೆಶನ್ ಹಾಕಿದಾಗ ನಮ್ಗೆ ಏನ್ ಕ್ವೆಶನ್ ಕೊಟ್ಟಿದ್ದಾನೆ, ರೇಖಾತ್ಮಕ ಬಹುಪದೋಕ್ತಿ ಏನಿದೆ ಅದು ಶೂನ್ಯ ಆಗತ್ತಾ ಅನ್ನೋದನ್ನ ನೋಡೋಣ. ಸೊ ನಾವೇನ್ ಮಾಡೋಣ, ನಮ್ಗೆ ಏನ್ ಸಿಕ್ತು, ಎಕ್ಸ್ ವ್ಯಾಲ್ಯೂ x is equal to from graph x is equal to -5 ಸಿಕ್ಕಿದೆ. ಸೊ y ಏನ್ ಸಿಕ್ಕಿದೆ? 0 ಸಿಕ್ಕಿದೆ. ಸೊ ಅಟ್ -5,0 ದಲ್ಲಿ ನಮಗೆ ಈ ಶೂನ್ಯತೆ ಬಹುಪದೋಕ್ತಿಯ, ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಸಿಕ್ಕಿದೆ. ಫ್ರಮ್ ಗ್ರಾಫ್ ಅಟ್ x is equal to -5 we get the zeros of polynomial ಸಿಕ್ಕಿದೆ. ಹೌದಾ? ಸೊ ಇದನ್ನ ನಾವು ವೆರಿಫೈ ಮಾಡ್ಬೇಕು. ಸೊ ಎಕ್ಸ್ ವ್ಯಾಲ್ಯೂ ಏನ್ ಸಿಕ್ತು? x is equal to -5 ಸಿಕ್ತು. ಹೇಗೆ ನಾವು ವೆರಿಫೈ ಮಾಡ್ತಿದ್ವಿ? ಅಂದ್ರೆ ಕ್ವೆಶನ್ ಏನಿದೆ, p of x is equal to x plus 5 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. x ನ -5 ಹಾಕಿದಾಗ x ವ್ಯಾಲ್ಯೂ ಏನು? -5 plus 5. ಸೊ p of -5 equals to -5 plus 5 ಮಾಡಿದ್ರೆ 0 ಆಗುತ್ತೆ. ಸೊ ಯಾವ ಪಾಯಿಂಟ್ ಅಲ್ಲಿ ಅಟ್ x is equal to -5 ಏನಾಗುತ್ತೆ? p of x is equal to 0 ಆಗುತ್ತೆ. ಸೊ ನಮ್ಗೆ ಏನ್ ಇಂಟರ್ಸೆಕ್ಟಿಂಗ್ ಲೈನ್ ಸಿಕ್ಕಿದೆ ಅದು ಸರಿ ಇದೆ. ಸೊ ವೆರಿಫೈ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದನ್ನ ಕ್ವೆಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಕ್ವೆಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ 0 ಸಿಕ್ತು ಅಂತ ಹೇಳಿದ್ರೆ ನಮ್ಗೆ ಏನ್ ಇಂಟರ್ಸೆಕ್ಟಿಂಗ್ ಲೈನ್ ಸಿಕ್ಕಿದೆ ಅದು ಸರಿ ಇದೆ ಅಂತ ಅರ್ಥ. ಸೊ ಇವಾಗ ನಾವ್ ಇಷ್ಟೊತ್ತು ರೇಖಾತ್ಮಕ ಬಹುಪದೋಕ್ತಿ ಬೇಸ್ ಮೇಲೆ ಹೇಗೆ ನಕ್ಷೆಯನ್ನ ಹಾಕೋದು ಅನ್ನೋದನ್ನ ಕಂಡಿಡಿದ್ವಿ. ಗ್ರಾಫ್ ನ ಹೇಗೆ ಪ್ಲಾಟ್ ಮಾಡೋದು, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಲೀನಿಯರ್ ಪಾಲಿನಾಮಿಯಲ್ ನೋಡಿದ್ವಿ. ಅದೇ ರೀತಿನಲ್ಲಿ ನಾವು ವರ್ಗ ಬಹುಪದೋಕ್ತಿ ಅಂತ ಹೇಳಿದ್ರೆ ಕ್ವಾಡ್ರಿಯಾಟಿಕ್ ಪಾಲಿನಾಮಿಯಲ್ ನ ಹೇಗೆ ನಾವು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಕ್ವೆಶನ್ ಏನಿದೆ, x² + 2x -
3 ಇದೆ. ಸೊ ಫಸ್ಟ್ ಗೆ ನಾವೇನ್ ಮಾಡ್ಬೇಕು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 3 ಬರ್ಕೊಬೇಕು. ಸೊ y ಇಸ್ ಈಕ್ವಲ್ ಟು ಏನಾಗುತ್ತೆ, y is equal to x square plus 2x minus 3 ಆಗುತ್ತೆ. ಇದು ಡಿಗ್ರಿ 2 ಇರೋದ್ರಿಂದ ನಾವು ಇದನ್ನ ಕ್ವಾಡ್ರಾಟಿಕ್ ಪಾಲಿನಾಮ್ ಹೇಳ್ತೀವಿ. ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ನಾವು ಮಾಡುವಾಗನು ಕೂಡ ನಮಗೆ ಸರಳ ರೇಖೆನೆ ಬರುತ್ತಾ ಅಥವಾ ಬೇರೆ ರೇಖೆ ಏನಾದ್ರೂ ಬರುತ್ತಾ ಅನ್ನೋದನ್ನ ನೋಡೋಣ. ಸೊ ಸೇಮ್ ಅದೇ ತರ ಫಸ್ಟ್ ಕ್ವೆಶನ್ ಅಲ್ಲಿ ಹೇಗ್ ಮಾಡಿದ್ವಿ ಅದೇ ರೀತಿನಲ್ಲಿ ನಾವು ಎಕ್ಸ್ ಗೆ ವ್ಯಾಲ್ಯೂಸ್ ಕೆಲವೊಂದಿಷ್ಟು ವ್ಯಾಲ್ಯೂಸ್ ಹಾಕೊಳ್ತಾ ಹೋಗೋಣ. ಸೊ ಫಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು -3 ತೆಗೆದುಕೊಳ್ಳೋಣ. ಸೊ ಅವಾಗ y ಇಸ್ ಈಕ್ವಲ್ ಟು ಏನಾಗುತ್ತೆ, y ಇಸ್ ಈಕ್ವಲ್ ಟು ಎಕ್ಸ್ ಜಾಗಕ್ಕೆ -3 ನ ಹಾಕೊಳ್ತಾ ಹೋಗಿ. ಸೊ -3 ಹೋಲ್ ಸ್ಕ್ವೇರ್ ಪ್ಲಸ್ 2 ಆಫ್ -3 -3 3 3 9 ಡೈರೆಕ್ಟ್ ಆಗಿ ಮಾಡ್ಕೊಂತಿದೀನಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಬ್ರಾಕೆಟ್ ಅಲ್ಲಿ ಇಟ್ಕೊಂಡು ಕೂಡ ಮಾಡ್ಬೋದು. ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಅದೇ ತರ. ಇಫ್ ಇನ್ ಕೇಸ್ ನೀವೇನಾದ್ರೂ ಈ ಕ್ಲಾಸಸ್ ನ ಮಿಸ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ವೀಕ್ಷಣೆ ಮಾಡ್ಬೋದು. ಸೊ 2 3 -6 ಆಗುತ್ತೆ. ಸೊ -3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 9 ಹಾಗೆ ಬರ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ತೀವಿ, ಬಟ್ ಮೈನಸ್ ಸಿಂಬಲ್ ಹಾಕ್ತಿವಿ. 9 - 9 0 ಆಯ್ತು. ಸೊ ಫಸ್ಟ್ ನಾವೇನ್ ಮಾಡೋಣ, ಎಕ್ಸ್ ಬರ್ಕೊಳ್ಳೋಣ. y ಇಸ್ ಈಕ್ವಲ್ ಟು ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x minus 3 then x comma y. ಸೊ ಫಸ್ಟ್ ಎಕ್ಸ್ ಜಾಗದಲ್ಲಿ -3 ಹಾಕಿದಾಗ ನಮಗೆ y ಏನ್ ಬಂತು, 0 ಬಂತು. ಮ್ಯಾಮ್ ನಮ್ಗೆ ಇಲ್ಲೇ ಸಿಕ್ಬಿಡುತ್ತಲ್ಲ, ಮತ್ತೆ ಯಾಕೆ ನಾವು ಮಾಡ್ಕೊಂತ ಹೋಗೋದು, ಪ್ಲಾಟ್ ಮಾಡ್ಬೇಕು. ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಯಾವಾಗ್ಲೂ ಏನಾಗ್ಬೇಕು, 2 ರೂಟ್ ಸಿಗ್ಬೇಕು ನಮಗೆ, ಹೌದಾ. 2 ವ್ಯಾಲ್ಯೂ, ಎಕ್ಸ್ ನ ವ್ಯಾಲ್ಯೂ 2 ಸಿಗ್ತಾ ಹೋಗುತ್ತೆ. ಲೀನಿಯರ್ ಅಲ್ಲಿ ಮಾತ್ರ ಒಂದೇ ಸಿಗುತ್ತೆ. ಇಫ್ ಇನ್ ಕೇಸ್ ಈ ಕ್ವೆಶನ್ ಏನಾದ್ರೂ ಲೀನಿಯರ್ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಆಗಿತ್ತು ಅಂದ್ರೆ ನಾವು ಇಲ್ಲೇ ಸ್ಟಾಪ್ ಮಾಡ್ಬಿಡ್ಬೋದಿತ್ತು. ಬಟ್ ಇದು ಕ್ವಾಡ್ರಾಟಿಕ್ ಅಂದ್ರೆ ವರ್ಗ ಬಹುಪದೋಕ್ತಿ ಆಗಿರೋದ್ರಿಂದ ಒಂದ್ ವ್ಯಾಲ್ಯೂ ಸಿಕ್ಕಿದೆ, 3 ಹಾಕಿದಾಗ 0 ಆಯ್ತು. ಇನ್ನೊಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಲ್ಲ. ಸೊ ಹಾಗಾಗಿ ನಾವು ಮುಂದೆ ಪಾಯಿಂಟ್ಸ್ ಹಾಕೊಳ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಗೆ ಎಕ್ಸ್ ಇಸ್ ಈಕ್ವಲ್ ಟು -2 ಹಾಕೋಣ. ಸೊ ಎಕ್ಸ್ ಇಸ್ ಈಕ್ವಲ್ ಟು -2 ಹಾಕಿದಾಗ ನಾನು ಡೈರೆಕ್ಟ್ ಆಗಿ ಬರ್ಕೊಂತ ಹೋಗ್ತೀನಿ. -2 ಸ್ಕ್ವೇರ್ ಪ್ಲಸ್ 2 ಆಫ್ -2 -3 that is equal to 2 2s are 4 minus 2 2s are 4 minus 3. 4 minus 4 minus 3 ಮಾಡಿದಾಗ ನಮಗೆ 4 minus 7 ಸಿಗುತ್ತೆ. that is equal to -3 ಆಗುತ್ತೆ. ಸೊ ಯಾವಾಗ x is equal to -2 ಆದಾಗ y ವ್ಯಾಲ್ಯೂ -3 ಆಗುತ್ತೆ. ಅಂದ್ರೆ -2, -3 ಸಿಕ್ತು. ಸೊ ನೆಕ್ಸ್ಟ್ ಗೆ ನಾವೇನ್ ಮಾಡೋಣ, ಪುಟ್ x is equal to -1 ಹಾಕೊಳ್ಳೋಣ. ಸೊ y ವ್ಯಾಲ್ಯೂ ಏನಾಗುತ್ತೆ, -1 ಸ್ಕ್ವೇರ್ ಪ್ಲಸ್ 2 ಆಫ್ -1 -3 ದಟ್ ಈಸ್ ಈಕ್ವಲ್ ಟು 1 1s are 1 -2 1s are 2 -3. ಸೊ ದಟ್ ಈಸ್ ಈಕ್ವಲ್ ಟು 1 - 5 ಈಕ್ವಲ್ಸ್ -4. ಯಾವಾಗ t ಈಕ್ವಲ್ಸ್ ಟು x is equal to -1 ಆದಾಗ y ವ್ಯಾಲ್ಯೂ -4 ಆಗುತ್ತೆ. ಸೊ -1, -4 ಆಯ್ತು. ಅದೇ ರೀತಿಯಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದಾಗ y ಇಸ್ ಈಕ್ವಲ್ ಟು 0 ಸ್ಕ್ವೇರ್ ಪ್ಲಸ್ 2 ಆಫ್ 0 -3. ಸೊ ಈಸಿಯಾಗಿ ಬರ್ಕೊಬಹುದು. 0 ಇಂಟು 0 ಎನಿಥಿಂಗ್ ಇಸ್ 0 -3 ಉಳ್ಕೊಳ್ಳುತ್ತೆ. ಸೊ 0 ಹಾಕಿದಾಗ -3 ದಟ್ ಈಸ್ 0, -3. ಅದೇ ರೀತಿನಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ನ ಹಾಕಿದಾಗ y ಇಸ್ ಈಕ್ವಲ್ ಟು 1 ಸ್ಕ್ವೇರ್ plus 2 of 1 -3 that is equal to 1 1s are 1 plus 2 1s are 2 -3 that is equal to 1 plus 2 3 -3. so y is equal to 0. so 1 ಹಾಕಿದಾಗ ನಮಗೆ 0 ಸಿಗುತ್ತೆ. 1, 0. ಇಷ್ಟಕ್ಕೆ ನೋಡಿ, ಇಲ್ಲಿ ಕೂಡ ನಮ್ಗೆ ಇನ್ನೊಂದು ರೂಟ್ ಸಿಕ್ತು. ಯಾವುದು, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಆಗಿದಾಗ ನಮ್ಗೆ ಡೈರೆಕ್ಟ್ ಆಗಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವರ್ಗ ಬಹುಪದೋಕ್ತಿ ಏನಾಯ್ತು, 0 ಸಿಕ್ಬಿಡ್ತು. ಈ ಕ್ವೆಶನ್ ಅಲ್ಲಿ ಏನೋ ನಮ್ಗೆ ಈಸಿಯಾಗಿ 2 ರೂಟ್ ಕೂಡ ಸಿಕ್ಬಿಡ್ತು. ಬಟ್ ಬೇರೆ ಬರುವಂತ ಕ್ವೆಶನ್ ಗಳಲ್ಲಿ ಇಷ್ಟೇ ಪಾಯಿಂಟ್ಸ್ ಗೆ ಸಿಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಆಗ ನೀವೇನ್ ಮಾಡ್ಬೇಕಾಗುತ್ತೆ, ಗ್ರಾಫ್ ಅಲ್ಲಿ ಫೈಂಡ್ ಔಟ್ ಮಾಡ್ಕೊಬಹುದು. ಮ್ಯಾಮ್ ಇಲ್ಲೇ ಈಸಿಯಾಗಿ ಸಿಕ್ತಿದಿಲ್ಲ, ಮತ್ತೆ ಗ್ರಾಫ್ ಹಾಕ್ಬೇಕು,
ಯಾಕೆ ಗ್ರಾಫ್ ಹಾಕ್ಬೇಕು ಅಂತ ಹೇಳಿದ್ರೆ ಯಾವ ರೀತಿನಲ್ಲಿ ನಾವು ಕಂಡುಹಿಡಿಬಹುದು. ಕೆಲವೊಂದು ಕ್ವೆಶನ್ ಗಳು ಕೇಳ್ತಿರ್ತಾರೆ, ಜಸ್ಟ್ ಥಿಯರಿ ಪಾರ್ಟ್ ಕೇಳೋದೇ ಇಲ್ಲ, ಡೈರೆಕ್ಟ್ ಆಗಿ ಗ್ರಾಫ್ ನ ಪ್ಲಾಟ್ ಮಾಡಿ ಅಂದ್ರೆ ನಕ್ಷೆಯನ್ನ ಪ್ಲಾಟ್ ಮಾಡಿ ಅಂತ ಕೇಳುವಾಗ ನೀವು ಈ ಪಾಯಿಂಟ್ಸ್ ನ ಆಧಾರವಾಗಿ ಇಟ್ಕೊಂಡು ನಕ್ಷೆಯನ್ನ ಅಂದ್ರೆ ಗ್ರಾಫ್ ಅನ್ನ ಪ್ಲಾಟ್ ಮಾಡ್ಬೇಕು. ಸೊ ನಮ್ಗೆ ಇವಾಗ ಎಕ್ಸ್ ವೈ ವ್ಯಾಲ್ಯೂ ಸಿಕ್ಕಿದೆ. ಸೊ ನಾವ್ ಇವಾಗ ಏನ್ ಮಾಡೋಣ, ಇದಕ್ಕೆ ವ್ಯಾಲ್ಯೂಸ್ ನ ಹಾಕಿ ಯಾವ ಟೈಪ್ ಆಫ್ ಗ್ರಾಫ್ ಬರುತ್ತೆ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಗೆ ನಾವು ಇನ್ಪುಟ್ ಕೊಡ್ತಾ ಹೋಗೋಣ. ಇನ್ಪುಟ್ ಅಂತ ಹೇಳಿದ್ರೆ ನಮ್ಗೆ ಏನ್ ಎಕ್ಸ್ ವೈ ವ್ಯಾಲ್ಯೂ ಸಿಕ್ಕಿದೆ ಅದು ಫಸ್ಟ್ ಗೆ ಎಕ್ಸ್ ವ್ಯಾಲ್ಯೂ ಅಂತ ಹೇಳಿದ್ರೆ -3,0. ಎಕ್ಸ್ ವ್ಯಾಲ್ಯೂ ಏನಾಗಿದೆ -3 ಆಗಿದೆ. -3 ಹಾಕಿದಾಗ ವೈ ವ್ಯಾಲ್ಯೂ 0 ಸಿಕ್ಕಿದೆ. ಅದೇ ರೀತಿನಲ್ಲಿ ನೆಕ್ಸ್ಟ್ ಪಾಯಿಂಟ್ -1 ಹಾಕಿದಾಗ ಎಕ್ಸ್ ನ -1 ಹಾಕಿದಾಗ ನಮಗೆ ವೈ ನ ವ್ಯಾಲ್ಯೂ ಏನ್ ಸಿಕ್ಕಿದೆ -4 ಸಿಕ್ಕಿದೆ. ಅದೇ ರೀತಿನಲ್ಲಿ ನಾವು ಎಕ್ಸ್ ನ ವ್ಯಾಲ್ಯೂ ಇಲ್ಲ ಸೊ ಫಸ್ಟ್ ವ್ಯಾಲ್ಯೂ ಏನಾಗ್ತಿದೀವಿ, ಫಸ್ಟ್ -2,3 ಹಾಕಿದ್ವಿ ಅಲ್ವಾ. ಒಂದ್ಸಲ ನಾವು ಟೇಬಲ್ ನ ಮಾಡಿದ್ವಲ್ಲ, ಅದನ್ನ ಒಂದ್ಸಲ ಚೆಕ್ ಮಾಡಿ. ಫಸ್ಟ್ ವ್ಯಾಲ್ಯೂ ಏನಾಗಿತ್ತು -3ನೇ ಆಗಿತ್ತು. -3,0 ನಾನೇ ಸ್ವಲ್ಪ ಕನ್ಫ್ಯೂಷನ್ ಆದೆ ಅಷ್ಟೇ, ಸಾರಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನು -1,4 ಹೌದಾ. ಸೊ ಫಸ್ಟ್ ಎಕ್ಸ್ ವ್ಯಾಲ್ಯೂ -1 ಹಾಕಿದಾಗ ವೈ ವ್ಯಾಲ್ಯೂ ಏನಾಗಿರುತ್ತೆ 4 ಆಗಿರುತ್ತೆ. ಅದೇ ರೀತಿನಲ್ಲಿ ಥರ್ಡ್ ಪಾಯಿಂಟ್ ಏನ್ ಸಿಕ್ತು ನಮಗೆ, ಎಕ್ಸ್ 0 ಹಾಕಿರುವಾಗ ವೈ ವ್ಯಾಲ್ಯೂ -3 ಸಿಕ್ತು. -3 ಸರಿ ಇದೆ. 1,-4 ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಈ 2,-3 ಒಂದ್ ಪಾಯಿಂಟ್ ಏನಿದೆ ಅದನ್ನ ಬಿಡ್ತಾ ಇದೀವಿ. ಸೊ -2,3. ಸೊ ಸೆಕೆಂಡ್ ಪಾಯಿಂಟ್ ಏನು -2 -2,3 ಹಾಕಿದಾಗ ಸೆಕೆಂಡ್ ಪಾಯಿಂಟ್ ಸಿಗುತ್ತೆ. ಅದೇ ತರ ಥರ್ಡ್ ಪಾಯಿಂಟ್ ಏನು, ಇವಾಗ -1 ಹಾಕಿದಾಗ 4 ಬರುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಇದೇ ರೀತಿ ಮರ್ತ್ ಬಿಟ್ರಿ ಅಂತ ಇಟ್ಕೊಳ್ಳೋಣ. ಸೊ ಮರ್ತ್ ಬಿಟ್ರಿ ಅಂತ ಇಟ್ರೆ ನೆಕ್ಸ್ಟ್ ನಮಗೆ ಗ್ರಾಫ್ ಏನಾದ್ರೂ ಸಿಗಲ್ವಾ ಅಂತ ನೀವು ಕೇಳಿದ್ರೆ ಸಿಗುತ್ತೆ. ನಾವ್ ಏನ್ ಪಾಯಿಂಟ್ ಹಾಕಿರ್ತೀವಿ ಅದು ಮಾತ್ರ ಮಿಸ್ ಆಗಿರುತ್ತೆ ಅಷ್ಟೇ, ಬಿಟ್ರೆ ಎಲ್ಲ ಅಂದ್ರೆ ಯಾವ ರೀತಿನಲ್ಲಿ ಗ್ರಾಫ್ ಬರ್ಬೇಕು ಅದು ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು 0, -3. ಸೊ 0 ಹಾಕಿದಾಗ ನಮಗೆ ವೈ ನ ವ್ಯಾಲ್ಯೂ ಏನ್ ಬಂತು 3 ಸಿಕ್ತು. ಅದೇ ರೀತಿನಲ್ಲಿ ಎಕ್ಸ್ ನ ವ್ಯಾಲ್ಯೂ 1 ಹಾಕಿದಾಗ ವೈ ನ ವ್ಯಾಲ್ಯೂ 0 ಸಿಕ್ತು. ಸೊ ಇವಾಗ ನಾವು ಇದನ್ನ ಲೀನಿಯರ್ ಪಾಲಿನಾಮಿಯಲ್ ಮಾಡ್ತಾ ಇಲ್ಲ, ಹೌದಾ. ನಾವ್ ಯಾವ್ದು ಮಾಡ್ತಿದೀವಿ, ಕ್ವಾಡ್ರಾಟಿಕ್ ಅಂದ್ರೆ ವರ್ಗ ಬಹುಪದೋಕ್ತಿಯ ನಕ್ಷೆಯನ್ನ ಕಂಡುಹಿಡಿತಿದೀವಿ. ಸೊ ಯಾವ ಫಾರ್ಮ್ ಅಲ್ಲಿ ಇರ್ಬೇಕು, ಜನರಲ್ ಫಾರ್ಮ್ ನ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡುವಾಗ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜನರಲ್ ಫಾರ್ಮ್ ಏನಿದೆ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು, ಕ್ವೆಶನ್ ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ, ax² + bx - 3 ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಕ್ವೆಶನ್ ಏನಿದೆ ಅದನ್ನ ನಾವೇನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಕ್ಯಾಪ್ 2 ಅಂದ್ರೆ x² ಪ್ಲಸ್ 2x, ಕ್ವೆಶನ್ ನೋಡ್ತಾ ಹೋಗಿ -3. ಸರಿ ಇದೆಯಾ. ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ,
ಅಂದ್ರೆ ಜನರಲ್ ಫಾರ್ಮ್ ಏನಿದೆ ಕ್ವಾಡ್ರಿಯಾಟಿಕ್ ಅಂತ ಹೇಳಿದ್ರೆ ವರ್ಗ ಬಹುಪದೋಕ್ತಿಯ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ ax² + 2x + 3 ಇದೆ. ಸೊ ಕ್ವೆಶನ್ ಕೂಡ ನಮಗೆ x² + 2x - 3 ಆಯ್ತು. ಈಗ ಕ್ವಾಡ್ರಿಯಾಟಿಕ್ ಇಕ್ವೇಶನ್ಗೆ ಯಾವ ನಕ್ಷೆ ಸಿಕ್ತು? ನಮಗೆ ಸ್ಟ್ರೇಟ್ ಲೈನ್ ಸಿಗ್ಲಿಲ್ಲ. ಈ ಸಿಕ್ಕಿರುವಂತ ನಕ್ಷೆನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಪ್ಯಾರಾಬೋಲಾ ಅಥವಾ ಪರವಲಯ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಪರವಲಯ ಅಂತ ಹೇಳಿ ಕರಿತೀವಿ, ಇಂಗ್ಲಿಷ್ ನಲ್ಲಿ ಪ್ಯಾರಾಬೋಲಾ. ಯಾವಾಗ್ಲೂ ನಮ್ಗೆ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ರೇಖಾತ್ಮಕ ಬಹುಪದೋಕ್ತಿಯನ್ನ ನಾವು ಮಾಡುವಾಗ ನಮ್ಗೆ ಯಾವಾಗ್ಲೂ ಏನಾಗುತ್ತೆ? ಸ್ಟ್ರೈಟ್ ಲೈನ್ ಸಿಗ್ತಾ ಹೋಗುತ್ತೆ. ಬಟ್ ಅದೇ ರೀತಿನಲ್ಲಿ ನಾವು ಕ್ವಾಡ್ರಿಯಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ವರ್ಗ ಬಹುಪದೋಕ್ತಿಯನ್ನ ಮಾಡುವಾಗ ನಮಗೆ ಪ್ಯಾರಾಬೋಲಾ ಮಾತ್ರ ಸಿಗ್ತಾ ಹೋಗುತ್ತೆ. ಸೊ ಇದು ಗ್ರಾಫ್, ಇದು ಪ್ಯಾರಾಬೋಲಾ. ಹೌದಾ? ಇಲ್ಲಿ ನೀವು ಇನ್ನೊಂದು ಗಮನಿಸ್ಬೇಕು ಏನಂತ ಹೇಳಿದ್ರೆ ನಮ್ಗೆ ಏನೆಲ್ಲ ವ್ಯಾಲ್ಯೂಸ್ ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದೀವಿ ಅದೆಲ್ಲಾನು ಕೂಡ ABCD ಅನ್ನೋ ಪಾಯಿಂಟ್ ನಲ್ಲಿ ಅವರು ಫೈಂಡ್ ಔಟ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು, ಯಾವ ಪಾಯಿಂಟ್ ನಲ್ಲಿ ನಮಗೆ ಇದು ಇಂಟರ್ಸೆಕ್ಟಿಂಗ್ ಆಗಿದೆ, ಯಾವ ಪಾಯಿಂಟ್ ನಲ್ಲಿ ಅಂತ ಹೇಳಿದ್ರೆ ಒಂದು -3 ಅಂತ ಹೇಳಿದ್ರೆ 3 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನಾಗಿದೆ? ಇಲ್ಲಿ A ಪಾಯಿಂಟ್ ಅಲ್ಲಿ. ಹೌದಾ? ಸೊ A ಪಾಯಿಂಟ್ ಅಲ್ಲಿ ನಮಗೆ ಏನ್ ಸಿಕ್ಕಿದೆ ಅಂತ ಹೇಳಿದ್ರೆ ಇಂಟರ್ಸೆಕ್ಟಿಂಗ್ ಅಂದ್ರೆ ಛೇದಿಸುವ ಬಿಂದು ಸಿಕ್ಕಿದೆ. ಸೊ x ನ ನಾವು -3 ಹಾಕಿದಾಗ ನಮಗೆ ವ್ಯಾಲ್ಯೂ ಏನಾಗುತ್ತೆ? y ವ್ಯಾಲ್ಯೂ 0. ಈ ಪಾಯಿಂಟ್ ನಲ್ಲಿ ನಮಗೆ ಕೊಟ್ಟಿರೋಂತ ಕ್ವೆಶನ್ ವರ್ಗ ಬಹುಪದೋಕ್ತಿ ಏನಿದೆ ಅದು ಶೂನ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಇದು ಒಂದು ರೂಪ ಆಯ್ತು, x = -3 ಆಯ್ತು. ಇನ್ನೊಂದು ಯಾವ್ದು ಸಿಕ್ಕಿದೆ? 1 ಆಗಿದಾಗ. ಸೊ 1 ಅಂತ ಹೇಳಿದ್ರೆ ಇಲ್ಲಿ ಇಂಟರ್ಸೆಕ್ಟಿಂಗ್ ಯಾವ ಪಾಯಿಂಟ್ ಆಗಿದೆ? 1 ಆಗಿದೆ ನೋಡಿ. ಸೊ ಇಲ್ಲಿ ನಮಗೆ ಏನಾಗಿದೆ ಅಂದ್ರೆ 1, 0. ಅದೇ ರೀತಿಯಲ್ಲಿ -4, 0. ಒಂದು ಪಾಯಿಂಟ್ -4 ಇದ್ದಾಗ, ಇನ್ನೊಂದು ಪಾಯಿಂಟ್ 1 ಇದ್ದಾಗ. ಸೊ ನಮಗೆ 2 ರೂಟ್ ಸಿಕ್ತು. ಸೊ ಹಾಗಾಗಿ ಕ್ವಾಡ್ರಿಯಾಟಿಕ್ ಇಕ್ವೇಶನ್ ವರ್ಗ ಬಹುಪದೋಕ್ತಿನಲ್ಲಿ ನಮಗೆ x ವ್ಯಾಲ್ಯೂ ಏನಾಗುತ್ತೆ? 2 ಸಿಗ್ತಾ ಹೋಗುತ್ತೆ. ಸೊ ನಾವೀಗ ಏನ್ ಮಾಡೋಣ ಅಂತ ಹೇಳಿದ್ರೆ ಈ ನಮ್ಗೆ ಏನ್ ರೂಟ್ಸ್ ವ್ಯಾಲ್ಯೂ ಸಿಕ್ಕಿದೆ ಅದನ್ನ ಕ್ವೆಶನ್ ಏನಿದೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಸೊ ಕ್ವೆಶನ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಏನ್ ಸಿಕ್ಕಿದೆ? -3 ಸಿಕ್ಕಿದೆ. ಹೌದಾ? -3 ಸಬ್ಸ್ಟಿಟ್ಯೂಟ್ ಮಾಡಿದೀವಾ? ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೀವಿ? ಇಲ್ಲಿ. ಸೊ -3 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ y ನ ವ್ಯಾಲ್ಯೂ 0 ಬಂದಿದೆ. ಹೌದಾ? ಒಂದು ವ್ಯಾಲ್ಯೂ ಸಿಕ್ತು. ಅದೇ ರೀತಿನಲ್ಲಿ ಇನ್ನೊಂದು x = 1 ಆಗಿದ್ದಾಗ y ನ ವ್ಯಾಲ್ಯೂ 0 ಸಿಕ್ಕಿದೆ. ಸೊ 2 ಪಾಯಿಂಟ್ ಸಿಕ್ತು. ಯಾವುದು? x = -3 ಒಂದು ಅಂಡ್ x = 1 ಒಂದು. ಸೊ -3 ಹಾಕಿದಾಗ ಹಾಗೆ 1 ಹಾಕಿದಾಗ ನಮ್ಗೆ ಕೊಟ್ಟಿರೋಂತ ಕ್ವೆಶನ್ ಏನಿರುತ್ತೆ? p of x = 0 ಆಗಿರುತ್ತೆ. ಯಾವಾಗ ಅಂತ ಹೇಳಿದ್ರೆ ಯಾವ ಒಂದು? ಬಟ್ x = -3 ಅಂಡ್ x = 1. ಸೊ ನಮ್ಗೆ 2 ವ್ಯಾಲ್ಯೂಸ್ ಏನ್ ಸಿಕ್ಕಿದೆ ಅದು ಸರಿ ಇದೆ ಅಂತ ಅರ್ಥ. ಯಾವಾಗ್ಲೂ ಕೂಡ ನೆನ್ಪಿಟ್ಕೊಳ್ಳಿ, ಈ ವರ್ಗ ಬಹುಪದೋಕ್ತಿಯಲ್ಲಿ ಪ್ಯಾರಾಬೋಲಾ ಅಂದ್ರೆ ಪರವಲಯ ಮಾತ್ರ ನಮಗೆ ಗ್ರಾಫ್ ಸಿಗ್ತಾ ಹೋಗುತ್ತೆ, ನಕ್ಷೆ ಸಿಗುತ್ತೆ. ಬಟ್ ಲೀನಿಯರ್ ಇಕ್ವೇಶನ್ ಅಲ್ಲಿ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿನಲ್ಲಿ ಸ್ಟ್ರೇಟ್ ಲೈನ್, ಸರಳ ರೇಖೆನೇ ಕೂಡ ಸಿಗ್ಬೇಕು. ಈ ಸೆಕೆಂಡ್ ಕ್ವೆಶ್ಚನ್ ಏನಿದೆ ಇದು ಹೋಮ್ ವರ್ಕ್ ಪ್ರಾಬ್ಲಮ್. ಈಗ ನಾವ್ ಏನ್ ಪ್ರಾಬ್ಲಮ್ ನ ಮಾಡಿದ್ವಿ ಅದೇ ರೀತಿನಲ್ಲಿ ಫಸ್ಟ್ ನೀವೇನ್ ಮಾಡ್ಬೇಕು? x ವ್ಯಾಲ್ಯೂ ಕಂಡುಹಿಡ್ಕೊಬೇಕು. x ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಈ ಕೊಟ್ಟಿರೋಂತ ಕ್ವೆಶನ್ ನ y ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದ್ರೆ y = x² + 4x - 5 ಅಂತ ಬರ್ಕೊಂಡ್ರೆ ಫಸ್ಟ್ ಪುಟ್ x = ವ್ಯಾಲ್ಯೂಸ್ ಹಾಕೊಂತ ಹೋಗಿ. ಓಕೆನಾ? ಸೊ ವ್ಯಾಲ್ಯೂಸ್ ಹಾಕೊಂತ ಹೋಗ್ತಿದಂಗೆ ನಮ್ಗೆ ಏನ್ ಸಿಗುತ್ತೆ? ಪುಟ್ x = -5 ಹಾಕಿ ನೆಕ್ಸ್ಟ್ -4 -3 ಹಾಕೊಂತ ಹೋಗಿ ನಮ್ಗೆ ಅವಾಗ y ವ್ಯಾಲ್ಯೂ ಸಿಗುತ್ತೆ. ಸೊ x, y ನ ಇಟ್ಕೊಂಡು ನೀವೇನ್ ಮಾಡಿ ಈ ಕ್ವಾಡ್ರಾಟಿಕ್ ವರ್ಗ ಬಹುಪದೋಕ್ತಿಯ ಗ್ರಾಫ್ ನ ಪ್ಲಾಟ್ ಮಾಡಿ. ಸೊ ಈ ಗ್ರಾಫ್ ನ ಪ್ಲಾಟ್ ಮಾಡಿದಾಗ ನಿಮಗೆ ಪ್ಯಾರಾಬೋಲಾ ಅಂದ್ರೆ ಪರವಲಯ ಸಿಗುತ್ತೆ. ಸೊ ಇದಿಷ್ಟು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ಬೀಜೋಕ್ತಿಯ ಭಾಗ ಆಗಿತ್ತು. ಸೊ ನಾವೇನ್ 3 ಕ್ಲಾಸ್ ಮಾಡಿದ್ವಿ ಅದಿಷ್ಟು ನೀವು ಇನ್ ಕೇಸ್ ಮಿಸ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡ್ಬೋದು. ಇದ್ರ ಬೇಸ್ ಮೇಲೆ ನಾವು ವರ್ಕ್ ಶೀಟ್ ನ ಪ್ರೊವೈಡ್ ಮಾಡ್ತೀವಿ, ಅದನ್ನು ಕೂಡ ನೀವು ವರ್ಕ್ಔಟ್ ಮಾಡಿ. ಇವಾಗ 5 ನಿಮಿಷದ ನಂತರ ನಿಮ್ಗೆ ಮತ್ತೆ ಮ್ಯಾಥ್ಸ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 5 ನಿಮಿಷ ಇವಾಗ ಬ್ರೇಕ್ ಇರುತ್ತೆ. ಸೊ ಈ ಬ್ರೇಕ್ ನಲ್ಲಿ ನೀವು ಎಲ್ಲೂ ಕೂಡ ಹೋಗ್ಬಿಡಿ, ಇಲ್ಲೇ ಇರಿ. ಥ್ಯಾಂಕ್ ಯು.